ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KS5 ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಸಿಂಪಲಾಗಿ ಮಟನ್ ಬಿರಿಯಾನಿನ ರೆಸಿಪಿ ಟ್ರೈ ಮಾಡ್ತಾ ಇದ್ದೀವಿ. ನಿಮಗೂ ಇಷ್ಟನಾ ಮಟನ್ ಬಿರಿಯಾನಿ? ಹಾಗಾದರೆ ಪಕ್ಕ ಈ ರೆಸಿಪಿನ ಟ್ರೈ ಮಾಡಿ. ಸಿಂಪಲ್ ಆಗಿದೆ. ಮೊದಲಿಗೆ ಒಂದು ಕುಕ್ಕರ್ಗೆ ಮಟನ್ನ ಹಾಕ್ಬಿಟ್ಟು ಇದಕ್ಕೆ ಅರಿಶಿನ ಹಾಗೆಯೇ ಉಪ್ಪು ನೀರು ಹಾಕ್ಬಿಟ್ಟು ಕುಕ್ಕರ್ ವಿಷಲ್ನ ಮುಚ್ಚಿಬಿಟ್ಟು 4 ವಿಷಲ್ ಕೂಗಿಸ್ಕೊಬೇಕಾಗತ್ತೆ. 4 ವಿಷಲ್ ಕೂಗಿಸ್ಕೊಂಡಿದ್ದಾದಮೇಲೆ ನಾವಿವಾಗ ಮಸಾಲೆ ರೆಡಿ ಮಾಡ್ಕೊಬೇಕು. ಆ ಕಡೆ ನಾವು ಮಟನ್ ಬೇಯ್ತಾ ಇದ್ದಂಗೆ ಈ ಕಡೆ ಮಸಾಲೆ ರೆಡಿ ಮಾಡಿಕೊಂಡ್ರೆ ಆಯಿತು. ಮೊದಲಿಗೆ ಒಂದು ಪುಡಿ ಮಾಡ್ಕೊಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಹೋಲ್ ಸ್ಪೈಸಸ್ ಏನಿದೆ ಅದನ್ನು ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್, ಹಾಗೆ 1.5 ಟೀ ಸ್ಪೂನ್ ಆಗುವಷ್ಟು ಧನಿಯಾ, ಹಾಗೆ ಒಂದು 10 ಗೋಡಂಬಿನ ಹಾಕ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಇನ್ನೊಂದು ಪೇಸ್ಟಿಗೆ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಒಂದು 10 ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ 1-2 ದೊಡ್ಡ ಗಾತ್ರದ ಈರುಳ್ಳಿನ ಸೇರಿಸ್ಕೊಳ್ಳಿ. ಹಾಗೆ ಒಂದು 10ರಿಂದ 15 ಕಾಯಿ ಮೆಣಸನ್ನ, ಹಾಗೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ನೀರು ಹಾಕ್ಬಿಟ್ಟು ರುಬ್ಕೊಬೇಕಾಗತ್ತೆ. ನಾವಿವತ್ತು ಪಾತ್ರೆನಲ್ಲಿ ಮಾಡ್ಕೊತಾ ಇದ್ದೀವಿ, ಕುಕ್ಕರ್ನಲ್ಲಾದರೂ ಮಾಡ್ಕೊಬೋದು. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಸೇರಿಸ್ಬಿಟ್ಟು ನಾವು ಆವಾಗಲೇ ಏನು ರುಬ್ಬಿರುವ ಮಸಾಲೆ ಏನಿದೆ, ಕಾಯಿ ಮೆಣಸು ಎಲ್ಲ, ಅದನ್ನು ನಾವು ಇದಕ್ಕೆ ಸೇರಿಸ್ಕೊಬೇಕು. ಅದನ್ನು ಸೇರಿಸಿದಾದ್ಮೇಲೆ ನಾವು ಪುಡಿ ಮಾಡಿಟ್ಕೊಂಡಿದ್ದೀವಿ ಹೋಲ್ ಸ್ಪೈಸಸ್, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆ ಹಾಗೆ ತುಪ್ಪ ಹಾಕಿರೋದ್ರಿಂದ ಚೆನ್ನಾಗೇ ಫ್ರೈ ಮಾಡಬೇಕು. ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊಬೇಕು. ಅದಾದಮೇಲೆ ನಾವು 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಬೇಕು. ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ಟೊಮೆಟೊನ ಆ್ಯಡ್ ಮಾಡ್ಕೊಬೇಕು. ಟೊಮೆಟೊ ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ನಾವು ಮೊಸರು ಇಲ್ಲಿ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಟೊಮೆಟೊ ಜಾಸ್ತಿ ಹಾಕೋದು ಬೇಕಾಗಲ್ಲ. ಹಾಗೆಯೇ ಒಂದು ಕಟ್ಟಾಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಕಟ್ಟಾಗುವಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಬೇಕು. ಅದಾದಮೇಲೆ ಗಟ್ಟಿ ಮೊಸರನ್ನ ನಾವು ಅರ್ಧ ಕಪ್ ಆಗುವಷ್ಟು ಸೇರಿಸ್ಕೊಬೇಕು. ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಆವಾಗಲೇ ಕುಕ್ಕರಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀವಿ ನೋಡಿ, ಆ ಮಟನ್ ಏನಿದೆ ಅದನ್ನು ಹಾಕ್ಕೊಬೇಕು. ಮಟನ್ನ ಹಾಕ್ಬಿಟ್ಟು ಮಟನಲ್ಲಿ ಬೇಯೋದಕ್ಕೆ ಇಟ್ಟಿರುವ ನೀರಿನಲ್ಲೇ ಅಳತೆ ಮಾಡಿಕೊಂಡು ನಾವು ಅಕ್ಕಿ ಎಷ್ಟು ತಗೊಂಡಿದ್ದೀವಿ ಅಷ್ಟು ನೀರನ್ನ ಇದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡು ನಾವು ಅಕ್ಕಿನ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋವಾಗ ನಾವು ಇಲ್ಲಿ ಮುಚ್ಚಿಬಿಟ್ಟು ದಮ್ ಕಟ್ಟಬೇಕಾಗತ್ತೆ. ದಮ್ ಕಟ್ಟಿ ಒಂದು 15 ಮಿನಿಟ್ಸ್ ಬಿಟ್ಟ ಮೇಲೆ ಸೂಪರ್ ಟೇಸ್ಟಿಯಾಗಿರುವಂಥ ಮಟನ್ ಬಿರಿಯಾನಿ ರೆಸಿಪಿ ರೆಡಿ ಆಗುತ್ತೆ. ಟ್ರೈ ಮಾಡಿ.